ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಮತ್ತು ದೀಪಾವಳಿ ಈ ರೀತಿ ಹಬ್ಬಗಳಲ್ಲಿ ಯೂಸ್ ಆಗುವಂಥ ಪೂಜಾ ಕೊಡೆನ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ಥರ ದೊಡ್ಡ ಸೈಜ್ ಹಣ್ಣು ಮುಚ್ಚುವಂಥ ಬುಟ್ಟಿನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅರ್ಧ ಮೀಟರ್ ಆಗುವಷ್ಟು ರೆಡ್ ವೆಲ್ವೆಟ್ ಬಟ್ಟೆನ ತಗೊಂಡಿದ್ದೀನಿ. ವೆಲ್ವೆಟ್ ಬಟ್ಟೆ ತುಂಬಾ ರಿಚ್ ಆಗಿ ಕಾಣುತ್ತೆ. ಈ ರೀತಿ ಹೂವಿನ ಡಿಸೈನ್ ಇರೋ ಬಿಲ್ಲೆಗಳನ್ನ ಯೂಸ್ ಮಾಡ್ಕೋಬಹುದು. ಇದು ಒಂಥರ ಕುಚ್ಚಿರೋ ತರ ಒಂದು ಲೇಸ್, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಇದು 2 ಮೀಟರ್ ಲೇಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಾಲ್ ಚೈನ್ ಮಣಿ, ಇದು ಒಂದು ಗುಚ್ಚು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೊಂಥರ ಸಿಂಪಲ್ ಆಗಿರೋ ಗೋಲ್ಡ್ ಲೇಸ್, ಇದು ಕೂಡ 2 ಮೀಟರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾಕೆಟ್ ಕುಂದನ್, ವೈಟ್ ಕಲರ್ ಕುಂದನ್ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊಡೆನ ಫಿಕ್ಸ್ ಮಾಡೋದಕ್ಕೆ ಈ ತರ ಒಂದು ಕೋಲು, ಫೆವಿಗ್ಲೂ, ಫೆವಿಕಾಲ್, ಸೂಜಿ ದಾರ ಮತ್ತೆ ಸಿಸರ್ಸ್. ಈಗ ಒಂದು ದಾರ ತಗೊಂಡು ಬುಟ್ಟಿನ ಮೆಷರ್ ಮಾಡ್ಕೋಬೇಕು. ಸೆಂಟರಿಗೆ ಒಂದು ಪಾಯಿಂಟ್ ಇಟ್ಕೊಂಡು ಎಡ್ಜ್ವರೆಗೂ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಈಗ ರೆಡ್ ವೆಲ್ವೆಟ್ ಬಟ್ಟೆನ ಉಲ್ಟಾ ಹಾಸ್ಕೊಂಡಿದ್ದೀನಿ. ಈಗ ಬಂದಿರೋ ಮೆಜರ್ಮೆಂಟ್ನ ಸೆಂಟರಿಗೆ ಒಂದು ಪಾಯಿಂಟ್ ಇಟ್ಕೊಂಡು ಸುತ್ತ ಸರ್ಕಲ್ ಬರೋ ಥರ ಎಲ್ಲ ಕಡೆ ಮಾರ್ಕ್ ಮಾಡಿಕೊಂಡು ಸರ್ಕಲ್ ಕಟ್ ಮಾಡ್ಕೋಬೇಕು. ಈಗ ಬಟ್ಟೆ ಕಟ್ ಮಾಡ್ಕೊಂಡಾಗಿದೆ. ಈ ಬಟ್ಟೆನ ಬುಟ್ಟಿ ಮೇಲೆ ಹಾಕ್ಕೊಂಡು 4 ಕಡೆ ನೀಟಾಗಿ ನೀರಿಗೆ ಬರೋ ಥರ ಮಡ್ಚ್ಕೋಬೇಕು. ನೋಡಿ, ಈ ಥರ 4 ಕಡೆನೂ ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಸೇಫ್ಟಿ ಪಿನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನ ಸುತ್ತು ಎಡ್ಜು ಹೊಲ್ಕೊತಾ ಇದ್ದೀನಿ. ಮತ್ತೆ ಸೇಫ್ಟಿ ಪಿನ್ ಹಾಕಿರೋ ಕಡೆ ನೀರಿಗೆಗಳನ್ನ ನೀಟಾಗಿ ಬುಟ್ಟಿ ಜೊತೆ ಸೇರಿಸಿ ಹೊಲ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಹೊಲ್ಕೊಂಡಾದ್ಮೇಲೆ ಈ ತರ ಕಾಣುತ್ತೆ. ಈಗ 4 ಕಡೆ ನೀರಿಗೆ ಬಂದಿರುತ್ತಲ್ಲ, ಅಲ್ಲಿ ಹೊಲಿಗೆ ಕಾಣಬಾರ್ದು ಅಂತ ನಾನು ಲೇಸ್ನ ಹೊಲ್ಕೊಂತಾ ಇದ್ದೀನಿ. ಈಗ 4 ಸೈಡು ಲೇಸ್ನ ಹೊಲ್ಕೊಂಡಾಗಿದೆ. ಈಗ ಎಡ್ಜಿಗೆ ಕುಚ್ಚಿರುವಂತ ಡಿಸೈನ್ ಲೇಸ್ನ ಹೊಲ್ಕೊಂತಾ ಇದ್ದೀನಿ. 1 ಲೇಯರ್ ಲೇಸ್ನ ಹಚ್ಕೊಂಡಾಗಿದೆ. ಈಗ ಕೊಡೆ ಇನ್ನೂ ಗ್ರ್ಯಾಂಡ್ ಕಾಣೋದಕ್ಕೆ ಇದೇ ಲೇಸ್ನ ಅದ್ರ ಮೇಲೆ ಇಟ್ಕೊಂಡು ಇನ್ನೊಂದು ಲೇಯರ್ ಹೊಲ್ಕೊಂತಾ ಇದ್ದೀನಿ. ಈಗ ಕೊಡೆಗೆ ಟಿಪ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮನೇಲಿರುವಂಥ ಯಾವುದಾದ್ರೂ ಇನ್ವಿಟೇಷನ್ ಕಾರ್ಡ್ ಅಥವಾ ಕಾರ್ಡ್ ಶೀಟ್ನ ಯೂಸ್ ಮಾಡ್ಕೋಬೋದು. ಇದರಿಂದ ಒಂದು ಕೋನ್ನ ರೆಡಿ ಮಾಡ್ಕೋಬೇಕು. ಈ ಕೋನ್ನ ಬೇಕಾಗಿರೋಷ್ಟು ಹೈಟ್ ಮತ್ತು ವಿಡ್ತನ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಈ ಕೋನಿಗೆ ಗ್ಲೂ ಹಚ್ಕೊಂಡು ಕೊಡೆಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನಷ್ಟು ವೆಲ್ವೆಟ್ ಬಟ್ಟೆ ತಗೊಂಡು ಈ ಕೋನಿಗೆ ಗ್ಲೂ ಹಚ್ಕೊಂಡು ಕವರ್ ಮಾಡ್ಕೋಬೇಕು.
ಈಗ ಈ ಕೋನ್ ತುದಿಗೆ 2 ಲೇಯರ್ ಮಣಿ ಲೇಸ್ನ ಗ್ಲೂ ಹಚ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಫ್ಲವರ್ ಡಿಸೈನ್ ಇರೋ ಬಿಲ್ಲೆಗಳನ್ನ ಅಂಟಿಸ್ಕೊತಾ ಇದ್ದೀನಿ. ಈಗ ಕೊಡೆ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಿನ್ನೂ ಗ್ರ್ಯಾಂಡ್ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ನಾನು 4 ಕಡೆ ಲೇಸ್ ಪಕ್ಕದಲ್ಲಿ ಗೋಲ್ಡ್ ಚೈನ್ ಮಣಿನ ಹಚ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ಕುಂದನ್ ವರ್ಕ್ನ ಮಾಡಿದ್ದೀನಿ. ಮತ್ತು ಈ ಟಿಪ್ಪಿಗೆ ನಿಮ್ಮ ಹತ್ರ ಯಾವ್ದಾದ್ರು ಸ್ಟೋನ್ ಲೇಸ್ ಇದ್ದರೆ ಅದನ್ನ ಅಂಟಿಸ್ಕೋಬೋದು. ಮಧ್ಯೆ ಒಂದೊಂದು ಗೋಲ್ಡ್ ಮಣಿ ಅಂಟಿಸೋದ್ರಿಂದ ಇದರ ಲುಕ್ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಈಗ ಕೊಡೆ ಫಿಕ್ಸ್ ಮಾಡೋ ಕೋಲಿಗೆ ಗ್ಲೂ ಹಚ್ಕೊಂಡು ಲೇಸ್ನ ಸುತ್ಕೊತಾ ಇದ್ದೀನಿ. ಕೋಲಿಗೆ ಲೇಸ್ ಗಟ್ಟಿಯಾಗಿ ಫಿಕ್ಸ್ ಆಗೋಕ್ಕೋಸ್ಕರ 2 ಎಡ್ಜಿಗೆ ನಾನು ಸೆಲೋ ಟೇಪ್ನ ಹಚ್ಕೊಂಡಿದ್ದೀನಿ. ಈಗ ಡಬಲ್ ಟೇಪ್ ಯೂಸ್ ಮಾಡಿಕೊಂಡು ಬುಟ್ಟಿ ಮಧ್ಯದಲ್ಲಿ ಈ ಕೋಲ್ನ ಅಂಟಿಸ್ಕೋಬೇಕು. ಈಗ ಪೂಜಾ ಕೊಡೆ ರೆಡಿಯಾಗಿದೆ. ಇದನ್ನ ನೀವು ಗಣಪತಿ ಹಬ್ಬದಲ್ಲಿ ಗಣಪತಿ ಹಿಂದೆ ಇಡೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಈ ಕೊಡೆನ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೂ ಯೂಸ್ ಮಾಡ್ಬೋದು, ದೀಪಾವಳಿ ಲಕ್ಷ್ಮಿ ಹಬ್ಬದಲ್ಲಿ ಅಲ್ಲೂ ಯೂಸ್ ಮಾಡ್ಬೋದು. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.